ಧಾರವಾಡದ ನೇಹಾ ಅನ್ನೋ ವಿದ್ಯಾರ್ಥಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದಂಥ ಏನು ಆರೋಪಿ ಏನಿದ್ದಾನೆ ಆ ಆರೋಪಿ ಮನೆ ಇಲ್ಲೇ ಇರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಗ್ರಾಮದ ಗಾಂಧಿನಗರದಲ್ಲಿರ್ತಕ್ಕಂಥ ಇದೇ ಒಂದು ಮನೆ ಆ ಆರೋಪಿ ಮನೆ. ಪ್ರಮುಖವಾಗಿ ಈತ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣವನ್ನು ಇದೇ ಮುನವಳ್ಳಿ ಗ್ರಾಮದಲ್ಲೇ ಒಂದು ಶಿಕ್ಷಣವನ್ನು ಪೂರೈಸಿದ. ಅದಾದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡಕ್ಕೆ ಏನು ಹೋಗಿದ್ದ. ಆ ಸಂದರ್ಭದಲ್ಲಿ ನೇಹಾ ಅವರ ಏನಂತಂದರೆ ಪರಿಚಯ ಆಗಿತ್ತು. ಆದರೆ ಅದೇ ಒಂದು ಕ್ಲಾಸ್ನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ನನ್ನನ್ನು ಪ್ರೀತಿ ಮಾಡಬೇಕು ಅಂಥೇಳಿ ನೇಹಾನ ಬೆನ್ನು ಬಿದ್ದಂಥ ಆರೋಪಿ ಏನಿದ್ದಾನೆ ಆತ ಆ ಒಂದು ಪ್ರೀತಿಯನ್ನು ನಿರಾಕರಿಸಿದ ನಂತರ ಸಿಟ್ಟಿಗೆದ್ದು ಏನಂತಂದರೆ ನಿನ್ನೆ ಭಾಳಷ್ಟು ಬರ್ಬರವಾಗಿ ಆ ಒಂದು ವಿದ್ಯಾರ್ಥಿಯನ್ನು ಹತ್ಯೆ ಮಾಡಿರುವಂಥದ್ದು. ಈಗ ಏನು ಈ ಘಟನೆ ನಡೀತು, ಘಟನೆ ನಡೆದ ನಂತರ ಅವರ ಏನು ಪೋಷಕರಿದ್ದಾರೆ ಇಬ್ಬರು, ತಂದೆ ಮತ್ತು ತಾಯಿ ಇಬ್ಬರು ಸಹ ಏನು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಈ ಘಟನೆ ನಡೆದ ನಂತರ ಏನಂತಂದರೆ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿರುವಂಥದ್ದು ಪ್ರಮುಖವಾಗಿ ಗಮನಿಸ್ತಿರ್ಬೋದು. ಇದು ಮುನವಳ್ಳಿ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಗಾಂಧಿನಗರ ಏನಿದೆ ಬಡಾವಣೆ, ಆ ಬಡಾವಣೆಯಲ್ಲಿರ್ತಕ್ಕಂಥ ಮನೆ ಇದು. ಈ ಮನೆ ಸಂಪೂರ್ಣವಾಗಿ ಈಗ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ಈಗ ಆ ಭಾಗದಲ್ಲಿ ಏನು ನಾವು ತೋರಿಸ್ತಾ ಇದ್ದೀವಿ ಅದು ಏನಂತಂದರೆ ಏನು ಬಾಡಿಗೆದಾರರು ವಾಸವಾಗಿದ್ದರು ಅವರು ಸಹ ಈ ಘಟನೆ ನಡೆದ ನಂತರ ಹೆದರ್ಕೊಂಡು ಅವರು ಸಹ ತಮ್ಮ ಮನೆಗೆ ಲಾಕನ್ನು ಹಾಕಿಕೊಂಡು ಹೋಗಿರುವಂಥದ್ದು. ಈಗ ಪ್ರಮುಖವಾಗಿ ಏನಂತಂದರೆ ಈ ಒಂದು ಮನೆ ಏನಿದೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಈ ಒಂದು ಮನೆಯನ್ನು ಕಾವಲನ್ನು ಕಾಯ್ತಾ ಇದ್ದಾರೆ. ಯಾಕಂದರೆ ಭಾಳಷ್ಟು ಕಡೆಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನು ಆರೋಪಿ ಇದ್ದಾನೆ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಎಲ್ಲ ಕಡೆಗಳಲ್ಲೂ ಸಹ ಪ್ರತಿಭಟನೆ ನಡೀತಾ ಇದೆ. ಆ ಕಾರಣದಿಂದಾಗಿ ಈಗ ಮನೆ ಮುಂದೆ ಏನಂತಂದರೆ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗೆ ಅವಕಾಶ ನೀಡಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಏನಂತಂದರೆ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಲಾಗಿರುವಂತು. ಒಟ್ಟಾರೆ ಏನಂತಂದರೆ ಇಷ್ಟೊಂದು ಘನಘೋರವಾಗಿ ಏನಂತಂದರೆ ಹತ್ಯೆಯನ್ನು ಮಾಡಿರುವಂಥ ಆರೋಪಿ ಏನಿದ್ದಾನೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಅವರ ಮನೆಯವರು ಸಹ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿರುವಂಥದ್ದು. ಇದು ಏನಂತಂದರೆ ಸದ್ಯದ ದೃಶ್ಯ. ಪ್ರಮುಖವಾಗಿ ಏನಂತಂದರೆ ಈಗ ಮನೆಯನ್ನು ಏನು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ಅವರು ಎಲ್ಲಿ ಹೋಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.